13/1/24 ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಯಾವ್ದಪ್ಪ ಪೊಲೀಸ್ ಠಾಣೆ ಬಂದಿಲ್ಲ ಗಾಂಧಿ ಚೌಕ್ ದಿನಾಂಕ 13/1/2024 ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು HPT ಪ್ರಕರಣ ಅಂದ್ರೆ ಮನೆಯಲ್ಲಿ ಕಳ್ಳತನ ಆದ ಪ್ರಕರಣ ದಾಖಲಾಗಿರುತ್ತದೆ. ಆ ಪ್ರಕರಣದಲ್ಲಿ ಒಂದು LG ಕಂಪನಿಯ ಒಂದು LED ಟಿವಿ, 40 ಗ್ರಾಂ ತೂಕದ ಬಂಗಾರ ಮತ್ತೆ ಇನ್ನಿತರು ಬೆಳೆ ಬಾಳುವ ವಸ್ತುಗಳು ಹೋಗಿರುವ ಬಗ್ಗೆ, ಕ್ಯಾಶ್ ಹೋಗಿರುವ ಬಗ್ಗೆ ಒಂದು ದೂರು ಬಂದಿರುತ್ತದೆ. ಆ ದೂರಿನ ಅನ್ವಯ ನಮ್ಮ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರವರ ನೇತೃತ್ವದ ತಂಡ ಈ ಪ್ರಕರಣವನ್ನು ಭೇದಿಸುವುದರಲ್ಲಿ ಯಶಸ್ವಿಯಾಗಿರುತ್ತಾರೆ. ಇದರಲ್ಲಿ 4 ಜನ ಆರೋಪಿಯನ್ನು ಅವರು ಹಿಡಿದಿದ್ದಾರೆ. ಜಮೀರ್, ಅನ್ವರ್, ಆಸಿಫ್, ಸಲ್ಮಾನ್ ಅಂತ ಹೇಳ್ಬಿಟ್ಟು 4 ಜನ ಆರೋಪಿಗಳು. ಇವರಿಗೆ ದಸ್ತಗಿರಿ ಮಾಡಲಾಗಿದೆ. ಇವರೆಲ್ಲರ ಮೇಲೆ ಹಳೆ ಪ್ರಕರಣಗಳು ಇದಾವೆ. ಜಮೀರ್ ಮೇಲೆ ಒಟ್ಟು 9 ಪ್ರಕರಣಗಳು, ಅನ್ವರ್ ಮೇಲೆ 10 ಪ್ರಕರಣಗಳು, ಆಸಿಫ್ ಮೇಲೆ 6 ಮತ್ತೆ ಸಲ್ಮಾನ್ ಮೇಲೆ 24 ಪ್ರಾಪರ್ಟಿ ಆಫೆನ್ಸಸ್. ಇದೇ ಎಮೋಬಿ ಅದ. ದೀಸ್ ಆರ್ ನೋನ್ ಎಮೋಬೀಸ್. ನಮ್ಮ ವಿಜಯಪುರ ನಗರದಲ್ಲಿ ಇರುವಂತಹ ನೋನ್ ಎಮೋಬೀಸ್ ಇವರು ಹಳೆ ಕೇಸಸ್ ಅಲ್ಲಿ ಸಹ ಇನ್ವಾಲ್ವ್ ಆಗಿರ್ತಾರೆ. ಮತ್ತೆ ಈ ಕೇಸಲ್ಲಿ ದಸ್ತಗಿರಿ ಆದ ನಂತರ ಇವರಿಗೆ ವಿಚಾರಣೆಗೆ ಒಳಪಡಿಸಿದಾಗ ಇನ್ನೂ ಕೆಲವು ಅಫೆನ್ಸಸ್ ಅನ್ನು ಇವರು ಒಪ್ಕೊಂಡಿರುತ್ತಾರೆ. ಅದಕ್ಕೆ ತಕ್ಕಂತೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಇನ್ನೂ 3 ಕೇಸಸ್ ಅನ್ನು ಸಹ ನಾವು ಈ ಆರೋಪಿಗಳಿಂದ ಭೇದಿಸಿದ್ದೀವಿ. ಅವರು ಮಾಡಿದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮತ್ತೆ ಈ ಕೇಸಸ್ ಅಲ್ಲಿ ಕಳವಾದ ಸ್ವತ್ತುಗಳನ್ನು ಸಹ ಟು ಸಮ್ ಎಕ್ಸ್ಟೆಂಟ್ ನಾವು ರಿಕವರ್ ಮಾಡಿದ್ದೀವಿ. ಒಟ್ಟಾರೆಯಾಗಿ ಎಲ್ಲ 4 ಕೇಸಸ್ ಅನ್ನು ಸೇರಿ ಒಟ್ಟು 16,87,000 ಕಿಮತಿನ 275 ಗ್ರಾಂ ತೂಕದ ಬಂಗಾರದ ಆಭರಣಗಳು ಹಾಗೂ 3 ಮೋಟಾರ್ ಸೈಕಲ್ಗಳನ್ನು ಸಹ ಪತ್ತೆ ಮಾಡಿ ಈಗ ಜಪ್ತಿ ಮಾಡಲಾಗಿದೆ. ಇದರಲ್ಲಿ ಸಹ ನೀವು ಚಡ್ಡಿ ಗ್ಯಾಂಗ್ ಹೇಳ್ತೀರಿ, ಆ ಕೇಸ್ ಸಹ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಮತ್ತೆ ಇದೇ ರೀತಿ ಬೇರೆ ಕಡೆನೂ ಕೇಸಸ್ ಆಗಿವೆ. ತಾಳಿಕೋಟ್ ಕಡೆ ಸಹ ಒಂದು ಕೇಸ್ ಆಗಿತ್ತು HPT, ಅದನ್ನು ಸಹ ನಾವು ಪತ್ತೆ ಹಚ್ತಾ ಇದೀವಿ. ನಮ್ಮ ಎಫರ್ಟ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಅಡಿಷನಲ್ SP ಅದಕ್ಕೆ ಕ್ರೈಮ್ ಅಂತ ಹೇಳ್ಬಿಟ್ಟು ರಾಮನಗೌಡ ಹಟ್ಟಿ ಅವರು ನಿರಂತರವಾಗಿ ಇದೇ ಫಾಲೋ ಅಪ್ ಅಲ್ಲಿ ಇರ್ತಾರೆ. ಮತ್ತೆ ಎಲ್ಲ ಮೇಲಾಧಿಕಾರಿಗಳಲ್ಲೂ ಸಹ ಇದಕ್ಕೆ ಮಾರ್ಗದರ್ಶನ ಕಂಟಿನ್ಯೂಸ್ ಇರುತ್ತದೆ, ಮಾನಿಟರಿಂಗ್ ಇದೆ. ಅದರಲ್ಲಿ ಸಹ ಮಾಡೋಕ್ಕೆ ನಾವು ಯಶಸ್ವಿ ಆಗ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ. ಎಲ್ಲ ಲೋಕಲ್ ಎಮೋಬಿ ವಿಜಯಪುರ ನಗರದವರು ವಾಸಿ ಇರುವವರು. ಮುಂಚಿನ ಸಹ ಕೇಸಸ್ ಇವರ ಮೇಲೆ ಆಗಿವೆ. ಇದು ಇಷ್ಟೇ 4 ಜನ. ಈ 4 ಜನರಿಂದ ನಾವು 4 ಕೇಸಸ್ ಒಟ್ಟು ಭೇದಿಸಿದ್ದೀವಿ. ಅದರಲ್ಲಿ ಇಷ್ಟೇ ಎಲ್ಲ ಏನ್ ರಿಕವರಿ ನೀವು ನಿಮ್ಮ ಮುಂದೆ ಏನಿದೆ ಅಷ್ಟು ರಿಕವರಿ ಮಾಡಲಾಗಿದೆ. ಮತ್ತೆ ಕೋರ್ಟ್ ಪ್ರೊಸೀಜರ್ ಎಲ್ಲ ಆದ ನಂತರ ಆ ಮಾಲೀಕರಿಗೆ ಆ ಆಭರಣಗಳನ್ನು ಮತ್ತೆ ಸ್ವತ್ತುಗಳನ್ನು ವಾಪಸ್ ಕೊಡಲಾಗಿದೆ. ಥ್ಯಾಂಕ್ ಯು. ಪ್ರದೀಪ ಸರ್,